ಲೈಫಲ್ಲಿ ಕಂಪ್ಲೀಟಾಗಿ ಮೋಟಿವೇಶನ್ ಕಳ್ಕೊಂಡಿದ್ದೆ, ಎನರ್ಜಿ ಇರಲಿಲ್ಲ, ದಪ್ಪ ಆಗೋಗಿದ್ದೆ, ವರ್ಕೌಟ್ ಮಾಡ್ತಿರ್ಲಿಲ್ಲ. ಏನು ಗುರು ಇದು ನನ್ನ ಲೈಫ್ ಹಾಳು ಮಾಡ್ಕೊತಾ ಇದ್ದೀನಲ್ಲ ಅನ್ನೋ ಒಂದು ಟೈಮಲ್ಲಿ ನಾನು 21 ದಿವಸದ ಚಾಲೆಂಜ್ ತಗೊಂಡೆ. ನಾನು ಚಾಲೆಂಜ್ ತಗೊಂಡು ನನ್ನ ಲೈಫನ್ನು ಹೇಗೆ ಚೇಂಜ್ ಮಾಡಿಕೊಂಡೆ, ಏನಾಯಿತು, ಹೇಗಾಯಿತು ಅಂದ್ಬಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಪಾಯಿಂಟ್ಸು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೋಂಬೇರಿಗಳು ಈ ವಿಡಿಯೋಯಿಂದ ಕಂಪ್ಲೀಟಾಗಿ ಆಚೆ ಇರಿ. ಎಂತಕ್ಕಂತ ಹೇಳಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಆ ಸೋಂಬೇರಿತನ ಬಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಬೇಕು. ವಿಡಿಯೋ ಲೆಂತಿ ಆಯಿತು ಅಂದ್ಬಿಟ್ಟು ಸೋಂಬೇರಿತನ ಮಾಡಿಕೊಂಡು ಯಾವುದೋ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಿಮ್ಮ ಲೈಫ್ ಚೇಂಜಿಂಗ್ ವಿಡಿಯೋ. ನಾನು ಹೇಗೆ ಚೇಂಜ್ ಮಾಡ್ಕೊಂಡು ನೀವು ಅದೇ ರೀತಿ ನೀವು ಚೇಂಜ್ ಆಗಬೇಕು, ನಿಮ್ಮ ಲೈಫ್ ಚೇಂಜ್ ಆಗಬೇಕು. ಅದು ಬರೀ 21 ದಿವಸದಲ್ಲಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಅದು ಹೇಗೆ ಚೇಂಜ್ ಮಾಡಿಕೊಂಡೆ ಅಂತ ಫಸ್ಟೇ ಹೇಳ್ತೀನಿ. ನಂದು ಒಂದು ಲೋಯೆಸ್ಟ್ ಫೇಸ್ ಬಂದ್ಬಿಡ್ತು. ಲೋಯೆಸ್ಟ್ ಫೇಸ್ ಯಾವ ರೀತಿ ಅಂತ ಹೇಳಿದ್ರೆ ಒಂಥರ ಲೇಸಿಯಾಗಿ ಇದ್ಬಿಡ್ತಿದ್ದೆ. ಅದು ಲೇಸಿ ಅಂತ ಹೇಳಿದ್ರೆ ಫೋನ್ ಹಿಡ್ಕೊಂಡು ಬೆಳಿಗ್ಗೆ ಫೋನ್ ಹಿಡ್ಕೊಂಡ್ರೆ ಸಂಜೆವರೆಗೂ ಬರೀ ಫೋನ್ ನೋಡ್ಕೊಂಡು ಕೂತ್ಕೊತಿದ್ದೆ, ಸ್ಕ್ರೋಲ್ ಮಾಡ್ತಾ ಇದ್ದೆ. ಏನು ಗುರು, ನನಗೊಂಥರ ರಿಗ್ರೆಟ್ ಕಾಡೋದು ಒಳಗಡೆ, ಇದೇನು ಬರೀ ಫೋನ್ ಯೂಸ್ ಮಾಡ್ತಾ ಇದ್ದೀನಲ್ಲ. ಈ ರೀತಿ ಫೋನ್ ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡ್ರೆ ನನ್ನ ಲೈಫ್ ಯಾವಾಗ ಉದ್ಧಾರ ಆಗೋದು ಅನ್ನೋದು ಒಂಥರ ರಿಗ್ರೆಟ್ ಚುಚ್ತಾ ಇತ್ತು. ಆದರೂ ನನ್ನ ಲೈಫು ಅದಕ್ಕೆ ಅಡಿಕ್ಟ್ ಆಗಿ ಕೂತ್ಕೊಂಡಿದ್ದೆ. ಆಮೇಲೆ ಏನಾಗೋಗಿತ್ತು ಅಂತ ಹೇಳಿದ್ರೆ ಮೈಂಡು ಒಂಥರ ಕಂಪ್ಲೀಟಾಗಿ ಡಲ್ಲು, ಎನರ್ಜಿ ಇರಲಿಲ್ಲ, ಏನು ಕೆಲಸ ಮಾಡೋದಕ್ಕೂ ಉತ್ಸಾಹನೇ ಇರಲಿಲ್ಲ. ಇದು ನನ್ನ ಕಂಪ್ಲೀಟ್ 21 ದಿವಸ ಚಾಲೆಂಜಲ್ಲಿ ನಾನು ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆಯಿತಾ. ಈ ಲೋಯೆಸ್ಟ್ ಫೇಸಲ್ಲಿದ್ದಾಗ ಈ ಫೋನ್ ಅಡಿಕ್ಷನ್ನು ಫಸ್ಟು ನಾನು ಬಿಡೋದಕ್ಕೆ ಪ್ರಯತ್ನ ಮಾಡಿದ್ದು. ನಾನು ಮೊದಲನೇ ದಿನದಿಂದ ಸ್ಟಾರ್ಟ್ ಮಾಡಿದ್ದೆ ಈ ಫೋನ್ ಅಡಿಕ್ಷನ್ನ ಬಿಡೋದಕ್ಕೆ. ಆವಾಗ ಏನು ಮಾಡಿದೆ, ಈ ಫೋನ್ ಅಡಿಕ್ಟ್ ಆಗೋಗಿದ್ದೆ. ಮೈಂಡ್ ಒಂಥರ ಡಲ್ಲು, ಎನರ್ಜಿ ಇರಲಿಲ್ಲ, ಏನೋ ಒಂಥರ ಲೈಫಲ್ಲಿ ರಿಗ್ರೆಟ್ಟು, ಕಾನ್ಫಿಡೆನ್ಸ್ ಅನ್ನೋದು ಕಂಪ್ಲೀಟಾಗಿ ಸತ್ತೋಗಿತ್ತು ಆಯಿತಾ. ಅವಾಗ ಒಂಥರ ನನಗೆ ಹೆಂಗೆ ಅನ್ಸ್ಬಿಡ್ತು ಅಂತ ಹೇಳಿದ್ರೆ, ಇದು ಯಾರೂ ಬಂದು ಬದಲಾಯಿಸಲ್ಲ, ಇದು ನನಗೆ ನಾನೇ ಬದಲಾಯಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನನ್ನ ಲೈಫು ಕಂಪ್ಲೀಟಾಗಿ ಬರ್ಬಾದಾಗುತ್ತೆ ಅನ್ನೋದು ನನ್ನ ಮನಸ್ಸಿಗೆ ನಾಟ್ತು. ಇಲ್ಲ ಅಂತ ಹೇಳಿದರೆ, ಅವತ್ತು ನಾನು ಆ ಡಿಸಿಷನ್ ತೊಗೊಂಡಿರಲಿಲ್ಲ ಅಂತ ಹೇಳಿದರೆ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಾಂದರೆ ನನ್ನ ಲೈಫಲ್ಲಿ ಯಾವುದೇ ರೀತಿ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ನಾನು ಒಂದು ಸ್ಟೆಪ್ಪು ಕಾಲು ಇಡ್ತಿರ್ಲಿಲ್ಲ. ಬನ್ನಿ, ನಾನು ಆಮೇಲೆ ಏನು ಮಾಡಿದೆ, ಇದಕ್ಕೆ ಏನು ಸ್ಟೆಪ್ಸ್ ತೊಗೊಂಡೆ. ಇದು ಫೋನ್ ಅಡಿಕ್ಟ್ ಆಗೋಗಿದ್ದೆ, ಎನರ್ಜಿ ಇರಲಿಲ್ಲ, ಕಾನ್ಫಿಡೆನ್ಸ್ ಇರಲಿಲ್ಲ. ಅವಾಗ ನಾನು ಏನು ಮಾಡಿದೆ ಅಂತ ಹೇಳ್ತೀನಿ. ಸೆಕೆಂಡ್ ಬಂದ್ಬಿಟ್ಟು ನಾನೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು ನನಗೆ ನನ್ನ ಲೈಫಲ್ಲಿ. ಆ ಟರ್ನಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನನಗೆ ಕೂತ್ಕೊಂಡು ಯೋಚನೆ ಮಾಡಿದೆ, ಗುರು ಇದೇ ರೀತಿ ನಾನು ನನ್ನ ಲೈಫನ್ನು ಇಟ್ಕೊಂಡ್ರೆ ನನ್ನ ಲೈಫು ಉದ್ಧಾರ ಆಗಲ್ಲ. ನಾನು ಯಾವುದೇ ಕ್ಷೇತ್ರದಲ್ಲೂ ನಾನು ಅಚೀವ್ ಮಾಡೋದಕ್ಕಾಗಲ್ಲ. ಇದೇ ರೀತಿ ನಾನು ಲೇಸಿ ಬಿದ್ದು ನನ್ನ ವರ್ಕೌಟು ಮಾಡಲ್ಲ, ನನ್ನ ಬಾಡಿ ಇನ್ನೂ ದಪ್ಪ ಮಾಡ್ಕೊತೀನಿ. ಹಿಂಗೆ ಹೋದರೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಈ ಕಡೆ ಬಾಡಿನೂ ಹಾಳಾಗುತ್ತೆ, ಮೈಂಡು ಹಾಳಾಗುತ್ತೆ, ಜೀವನನೂ ಹಾಳಾಗುತ್ತೆ ಅಂದ್ಬಿಟ್ಟು ನಾನು 21 ದಿವಸದ ಚಾಲೆಂಜಲ್ಲಿ ನಾನು ಅವತ್ತು ಒಂದು ದಿವಸ ಯೋಚನೆ ಮಾಡಿ ಕಂಪ್ಲೀಟಾಗಿ ನನ್ನ ಲೈಫು ಚೇಂಜ್ ಮಾಡ್ಕೋಬೇಕು ಅಂದ್ಬಿಟ್ಟೆ. ನಾನು ಕಂಪ್ಲೀಟಾಗಿ ಡಿಸೈಡ್ ಮಾಡಿಕೊಂಡು 21 ದಿವಸದ ಚಾಲೆಂಜ್ನ ಸ್ಟ್ರಾಂಗ್ ಆಗಿ ತಗೊಂಡು ಐ ವಿಲ್ ಡೂ ಇಟ್. ಏನು ಹೇಳಿ, ಐ ವಿಲ್ ಡೂ ಇಟ್ ಅಂದ್ಬಿಟ್ಟು ನನಗೆ ನಾನೇ ಚಾಲೆಂಜ್ ತಗೊಂಡು, ನೀವೇನಾದ್ರು ಇವಾಗೇನೋ ಚಾಲೆಂಜ್ ಎಕ್ಸೆಪ್ಟ್ ಮಾಡಿದರೆ ಹೋಗಿ ಕಮೆಂಟಲ್ಲಿ ಐ ವಿಲ್ ಡೂ ಇಟ್ ಅಂತ ಕಮೆಂಟ್ ಹಾಕಬೇಕು. ಕಮೆಂಟ್ ಹಾಕಿ ಟಕ್ಕಂತ ವೀಡಿಯೋ ಸ್ಟಾರ್ಟ್ ಮಾಡಿ. ನೀವು ಬೇಕಾದ್ರೆ ಇದು ಕೊನೆಯಲ್ಲಿ ಹಾಕಿ ಕಮೆಂಟ್ನ ಇವಾಗಲೇ ಹೋಗಿ ಹಾಕಬೇಕು ಅಂತೇನಿಲ್ಲ. ಇವತ್ತು ಈ ವಿಡಿಯೋ ಕಂಪ್ಲೀಟ್ ಮಾಡಿ ನೀವು ಹೋಗ್ಬಿಟ್ಟು ಕಮೆಂಟಲ್ಲಿ ಐ ವಿಲ್ ಡೂ ಇಟ್ ಅಂತ ಹಾಕಬೇಕು, ಅದು ಡೇಟ್ ಜೊತೆಗೆ. ನಾನು ಅದೇ ರೀತಿ ಡಿಸೈಡ್ ಮಾಡಿಕೊಂಡು ಅವತ್ತು 21 ದಿವಸ ಚಾಲೆಂಜ್ ತಗೊಳ್ಳೇಬೇಕು. ಈ ಕೆಟ್ಟ ಹವ್ಯಾಸಗಳನ್ನ ಬಿಟ್ಬಿಡ್ಬೇಕು. ಈ ಎನರ್ಜಿ ಇಲ್ದಿರೋ ಲೈಫ್ ಬೇಡ, ಈ ಕಾನ್ಫಿಡೆನ್ಸ್ ಇಲ್ದಿರೋ ಲೈಫ್ ಬೇಡ, ಈ ಲೇಸಿ ಆಗಿರೋ ಲೈಫ್ ನನಗೆ ಬೇಡ ಅಂತ ಡಿಸೈಡ್ ಮಾಡಿ ಅವತ್ತು 21 ಡೇಸ್ ಚಾಲೆಂಜ್ ತಗೊಂಡೆ. ಅದೇ ನನ್ನ ಟರ್ನಿಂಗ್ ಪಾಯಿಂಟು. ಅವತ್ತು ನಾನು ಡಿಸೈಡ್ ಮಾಡಿರಲಿಲ್ಲ ಅಂದರೆ ನನ್ನ ಲೈಫು ಗ್ಯಾರಂಟಿ ಚೇಂಜ್ ಆಗ್ತಿರ್ಲಿಲ್ಲ. ಅವತ್ತು ನನಗೆ ನಾನು ಟೆಸ್ಟ್ ತೊಗೋಬೇಕು, ನನಗೆ ನಾನು ಎಕ್ಸಾಮ್ ತೊಗೊಳ್ಳೇಬೇಕು ಅಂದ್ಬಿಟ್ಟು 21 ದಿವಸದ ಚಾಲೆಂಜ್ ತೊಗೊಂಡು ನೆಕ್ಸ್ಟ್ ಏನು ಮಾಡಿದೆ, 21 ದಿವಸದ ಚಾಲೆಂಜ್ಗೆ ನಾನು ರೆಡಿ ಆದೆ. ನೆಕ್ಸ್ಟ್ ಡೇ ನಾನು 21 ದಿವಸದ ಚಾಲೆಂಜ್ಗೆ ರೆಡಿಯಾಗಿ ಫಸ್ಟು ಏನು ಮಾಡಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೆ. ಯೂಶ್ವಲಿ ಎದ್ದೇಳ್ತಿದ್ದು 9 ಗಂಟೆ, 10 ಗಂಟೆ, 11 ಗಂಟೆ, 12 ಗಂಟೆ ಆ ರೀತಿ ಆಗೋಗ್ಬಿಡೋದು. ಅವತ್ತು ನಾನು ಡಿಸೈಡ್ ಮಾಡಿದೆ, ಇಲ್ಲ, ಲೇಟಾಗಿದ್ದರೆ ಕಂಪ್ಲೀಟಾಗಿ ನನ್ನ ಲೈಫು ಹಾಳಾಗುತ್ತೆ, ಸಮಯನೂ ಹಾಳಾಗುತ್ತೆ ಅಂದ್ಬಿಟ್ಟು 6 ಗಂಟೆಗೆ ಎದ್ದೆ ಆಯಿತಾ. ನೀರು ಕುಡಿತಿದ್ದು ಯಾವಾಗಲೂ ಬೆಳಗ್ಗೆ ಎದ್ದು ನೀರು ಕುಡಿಯೋ ಅಭ್ಯಾಸನೇ ಇರಲಿಲ್ಲ. ನಿಮಗೂ ಸುಮಾರು ಜನಕ್ಕೆ, ಎಷ್ಟೊಂದು ಜನಕ್ಕೆ ನೀರು ಕುಡಿಯೋ ಅಭ್ಯಾಸನೇ ಇರೋದಿಲ್ಲ. ನಾನು ಟಕ್ಕಂತ ಬೆಳಗ್ಗೆ ಎದ್ದು ಆಯಿತಾ, ಸುಮಾರು ಅರ್ಧ ಲೀಟ್ರಿಂದ 3/4 ಲೀಟ್ರ್ವರೆಗೂ ನೀರು ಕುಡಿದು ಅವತ್ತಿಂದ ನನ್ನ ಅಭ್ಯಾಸನ ಚೇಂಜ್ ಮಾಡಿಕೊಂಡೆ. ಫಸ್ಟು ನನ್ನ ಮಾರ್ನಿಂಗ್ ರೂಟೀನ್ನ ಫಿಕ್ಸ್ ಮಾಡಿಕೊಂಡ್ರೆ ಇಡೀ ನನ್ನ ದಿವಸ ಕಂಪ್ಲೀಟಾಗಿ ನನ್ನ ಹತೋಟಿಲಿರುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದೆ, ನೀರು ಕುಡಿದೆ,
ಮತ್ತೆ ಟಕ್ ಅಂತ ಎದ್ದು ನೆಕ್ಸ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ ಎಕ್ಸಸೈಸು ಮೂಮೆಂಟು. ನಾನು ಸುಮಾರು ದಿನಗಳಾಗಿತ್ತು ವರ್ಕೌಟ್ ಬಿಟ್ಟು. ಆ ವರ್ಕೌಟ್ನ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ಮತ್ತೆ ಜಿಮ್ಗೆ ಹೋದೆ. ಆಯಿತಾ, ಜಿಮ್ಗೆ ಹೋಗಿ ವಾರ್ಮಪ್ ಎಕ್ಸಸೈಸು ಒಂದು 40 ನಿಮಿಷ ಮಾಡಿ, ವರ್ಕೌಟ್ ಒಂದು ಸ್ವಲ್ಪ ಹೊತ್ತು ಮಾಡಿ ಮತ್ತೆ ವಾಪಸ್ ಬಂದೆ. ಬಾಡಿಲಿ ಒಂದು ಸ್ವಲ್ಪ ಎನರ್ಜಿ ಬರೋ ಥರ ಆಯಿತು, ಲೈಫು ಏನೋ ಒಂಥರ ರೀಸ್ಟಾರ್ಟ್ ಆಗೋ ಥರ ಆಯಿತು. ನಿಮ್ಮಲ್ಲೂ ಸುಮಾರು ಜನ ವರ್ಕೌಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಹೊಟ್ಟೆ ಕರಗಿಸ್ಬೇಕು, ಫ್ಯಾಟ್ ಲಾಸ್ ಮಾಡಬೇಕು, ಮತ್ತೇನಂತಾರೆ ನಾನು ಲೈಫ್ ಚೇಂಜ್ ಮಾಡ್ಕೋಬೇಕು ಅಂತ ಎಷ್ಟೊಂದು ಜನ ಇನ್ನೂ ತಲೆ ಕೆಡಿಸ್ಕೊಂಡೇ ಕೂತಿರ್ತೀರ. ಆಯಿತಾ, ಅಂಥವ್ರಿಗೆಲ್ಲ ಬೇಕಾದ್ರೆ ನಾನು ಒನ್ ಆನ್ ಒನ್ ನನ್ನದು ಒಂದು ಸೆಷನ್ ಇದೆ. ಆಯಿತಾ, ಡೈರೆಕ್ಟಾಗಿ ನನ್ನ ಜೊತೆ ನೀವು ಮಾತಾಡ್ಬೋದು ಫೋನಲ್ಲಿ. ಎಸ್ಪೆಷಲಿ ಈ ಥರ ಫ್ಯಾಟ್ ಲಾಸ್ ಮಾಡೋರು, ಇನ್ನೊಬ್ರು ಇದು ಮಾಡೋರಾಗಿರ್ಬೋದು, ಪರ್ಸ್ನಲ್ ಡಯಟ್ ಮಾಡೋರಾಗಿರ್ಬೋದು. ಆಯಿತಾ, ನಾನು ಕರಗಿಸ್ಲೇಬೇಕು, ಇನ್ನೂ ಈ ದಪ್ಪು ಹೊಟ್ಟೆ ಹಿಡ್ಕೊಂಡು ನನ್ನ ಕೈಲಿ ಜೀವನ ಮಾಡೋಕ್ಕಾಗಲ್ಲ ಅನ್ನೋರು ನನಗೆ ನೀವು ವಾಟ್ಸಾಪಲ್ಲಿ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ವಾಟ್ಸಾಪ್ ಲಿಂಕ್ ಕೊಡ್ತೀನಿ. ಅದು ಎಸ್ಪೆಷಲಿ ಸೀರಿಯಸ್ ಆಗಿರೋರಿಗೆ ನಾನು ಬರೀ 10 ಜನನ ಮಾತ್ರ ಸೆಲೆಕ್ಟ್ ಮಾಡೋದು. ನಾನು 100-150 ಜನ ಸೆಲೆಕ್ಟ್ ಮಾಡಿಕೊಂಡು ನನ್ನ ಟೈಮ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬರೀ ಸೀರಿಯಸ್ ಆಗಿರೋರು ಒಂದು 10 ಜನನ ಸೆಲೆಕ್ಟ್ ಮಾಡಿ ಅಂಥವ್ರಿಗೆ ನಾನು ಫ್ಯಾಟ್ ಲಾಸ್ ಡಯಟ್ ಮಾಡಿಕೊಡ್ತೀನಿ. ಡೆಫಿನೆಟ್ಟಾಗಿ ಅವರು ತಿಂಗಳಲ್ಲಿ ಮಿನಿಮಮ್ ಅಂದರೂ 6-7 kg ಕಡಿಮೆ ಆಗುವಂಥ ಡಯಟ್ ನಾನು ಮಾಡಿಕೊಡ್ತೀನಿ. ಡಯಟಲ್ಲಿ ನಿಮ್ಮ ಫ್ಯಾಟ್ ಲಾಸ್ ಆಗಿಲ್ಲ ಅಂತ ಹೇಳಿದ್ರೆ ಬಂದು ನೀವು ನನಗೆ ಏನಂತಾರೆ ಕಮೆಂಟ್ ಮಾಡಿ ಹೇಳ್ಬೋದು ಅಥವಾ ಮೆಸೇಜ್ ಮಾಡಿ ಹೇಳ್ಬೋದು. ಬನ್ನಿ, ನಾನು ಅದೇ ರೀತಿ ಒಂದು ಡಿಸಿಷನ್ ಮಾಡಿದೆ. ಇಲ್ಲ, ನನ್ನ ಹೊಟ್ಟೆ ಕರಗಿಸ್ಬೇಕು, ನಾನು ಫ್ಯಾಟ್ ಲಾಸ್ ಮಾಡ್ಕೋಬೇಕು, ನನ್ನ ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿ ನಾನು ಮತ್ತೆ ಜಿಮ್ಮಿಗೆ ಹೋದೆ. ಜಿಮ್ಮಿಗೆ ಹೋಗಿ ಬಂದು ಒಂದು ಪ್ರಾಪರ್ ಡಯಟ್ ಮಾಡಿಕೊಂಡೆ. ಬೆಳಗ್ಗೆ ಇದು ತಿನ್ನಬೇಕು ಸ್ವಲ್ಪ ಫ್ಯಾಟ್ ಕರಗೋದಕ್ಕೆ, ಆಮೇಲೆ ಫ್ಯಾಟ್ ಕರಗೋದಕ್ಕೆ ಆ ಡಯಟ್ ಮಾಡ್ಕೊಂಡು ನಾನು. ಆಯಿತಾ, ನನಗೆ ಡಯಟ್ ಮಾಡ್ಕೊಳ್ಳೋ ಐಡಿಯಾಸ್ ಇತ್ತು. ನಾನು 15-18 ವರ್ಷದಿಂದ ವರ್ಕೌಟ್ ಮಾಡ್ತಾಯಿದ್ದೀನಿ. ಅಷ್ಟೆಲ್ಲ ಇದ್ದರೂ ನನ್ನ ಲೈಫಲ್ಲೂ ಆಯಿತಾ ಎಲ್ಲೋ ಒಂದು ಕಡೆ ಆಯಿತಾ ಆ ಕಾನ್ಫಿಡೆನ್ಸು, ಎನರ್ಜಿ ಎಲ್ಲ ಕಡಿಮೆ ಆಗೋಗಿತ್ತು. ಅವತ್ತು ನನ್ನ ಲೈಫಲ್ಲಿ ಆ ಎನರ್ಜಿ, ಕಾನ್ಫಿಡೆನ್ಸ್ನ ಮತ್ತೆ ರೀಗೈನ್ ಮಾಡಿಕೊಂಡು ಆ ಡಯಟ್ನ ಬರ್ಕೊಂಡೆ. ಡಯಟ್ ಮಾಡಿಕೊಂಡು ಅದನ್ನು ಸ್ಟಾರ್ಟ್ ಮಾಡಿದೆ 21 ದಿವಸದಲ್ಲಿ. ಇದು ನನ್ನ ಬೆಳಗಿನ ರುಟೀನ್ನಾಗಿತ್ತು. ಮತ್ತೆ ಅವತ್ತು ಏನು ಮಾಡಿದೆ ಅಂತ ಹೇಳಿದ್ರೆ ನಾನು ಸೆಕೆಂಡು ಸೋಷಿಯಲ್ ಮೀಡಿಯಾ ಇಷ್ಟೆಲ್ಲ ಆಗಿದ ತಕ್ಷಣ ಡಯಟ್ ಮಾಡಿದೆ, ಎಕ್ಸಸೈಸ್ ಮಾಡ್ಕೊಂಡು ಬಂದೆ, ಎಲ್ಲ ಆದಮೇಲೆ ಫಸ್ಟು ನನ್ನ ಸೋಷಿಯಲ್ ಮೀಡಿಯಾನ ಆಯಿತಾ ಕಂಪ್ಲೀಟಾಗಿ ಅದಕ್ಕೊಂದು ಟೈಮಿಂಗ್ ಫಿಕ್ಸ್ ಮಾಡಿಬಿಟ್ಟೆ. ನಾನು ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ. ಡಿಲೀಟ್ ಮಾಡಿದ್ರೆ ನಾನು ಮತ್ತೆ ನನ್ನ ಏನಂತಾರೆ ನನ್ನ ಕೆಲಸಗಳು ನಿಂತೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಯಾವುದು ಕನ್ಸ್ಯೂಮ್ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ನಾನು ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ನಿಂತ್ಕೊಂಡಿದ್ದೀನಿ. ಅಲ್ಲಿ ಕನ್ಸ್ಯೂಮ್ ಮಾಡೋ ಥರ ಇದ್ದಿದ್ರೆ ಕಂಪ್ಲೀಟಾಗಿ ನಾನು ಡಿಲೀಟ್ ಮಾಡಿಬಿಡ್ತಿದ್ದೆ. ನೀವೇನಾದರೂ ಬರೀ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ನಿಮಗೆ ಇವತ್ತು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನ ದಯವಿಟ್ಟು ಡಿಲೀಟ್ ಮಾಡಿ. ನೀವೇನೋ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಏನೋ ಒಂದು ಒಳ್ಳೆಯದನ್ನು ತೊಗೊತಿದ್ದೀರಾ ಅಂದರೆ ಮಾತ್ರ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು. ನೀವು ಅಡಿಕ್ಷನ್ ಆಗಿದ್ದರೆ ಇವತ್ತಿಂದನೇ ಸೋಷಿಯಲ್ ಮೀಡಿಯಾ ಬಿಟ್ಟು 21 ದಿವಸ ಚಾಲೆಂಜಲ್ಲಿ ನೀವು ಭಾಗಿಯಾಗಿ ಪಾರ್ಟಿಸಿಪೇಟ್ ಮಾಡಲೇಬೇಕು. ಐ ವಿಲ್ ಡೂ ಇಟ್ ಅಂದ್ಬಿಟ್ಟು ಆಯಿತಾ ಕಮೆಂಟ್ ಹಾಕ್ಬೇಕು ನನಗೆ. ಆಮೇಲೆ ಏನು ಮಾಡಿದೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾನೆಲ್ಲ ಬ್ಲಾಕ್ ಮಾಡಿದೆ. ಬ್ಲಾಕ್ ಅಂತ ಹೇಳಿದ್ರೆ ಒಂದು ಟೈಮರ್ ಇಟ್ಕೊಂಡು ಅದನ್ನು ಬ್ಲಾಕ್ ಮಾಡಿದೆ. ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬಾರ್ದು ಅಂತ. ಬೆಳಗಿನ ಜಾವ 10 ಗಂಟೆ ಒಳಗಡೆ ಯೂಸ್ ಮಾಡ್ಕೋಬೇಕು, ಅದು ಬರೀ ಅರ್ಧ ಗಂಟೆ. ಆಮೇಲೆ ರಾತ್ರಿ 9 ಗಂಟೆ ಒಳಗಡೆ ಅದನ್ನು ಯೂಸ್ ಮಾಡಿ ಬಿಡಬೇಕು ಅಂದ್ಕೊಂಡು ಒಂದು ಟೈಮಿಂಗ್ ಫಿಕ್ಸ್ ಮಾಡಿಕೊಂಡು ಅದು ಕಂಪ್ಲೀಟಾಗಿ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದೆ. ಆವಾಗ ನನ್ನ ಮೈಂಡು ಒಂಥರ ಪೀಸ್ಫುಲ್ ಆಯಿತು. ಲೈಫಲ್ಲಿ ಒಂದು ದಾರಿ ಸಿಗೋ ಥರ ಆಯಿತು. ಆ ದಾರಿ ಸಿಕ್ಕಾಗ ನನ್ನ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂದಾಗಲೇ ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ದು. ಆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಆಯಿತಾ ನನಗೆ ಏನು ದಾರಿ ಎತ್ತ ಅಂತ ಏನೋ ಗೊತ್ತಾಗಿರಲಿಲ್ಲ. ಆಯಿತಾ, ಕೆಲಸ ಮಾಡ್ತಿದ್ದೆ, ನಾನು ಏನೇನೋ ಮಾಡ್ತಾಯಿದ್ದೆ, ಆಮೇಲೆ ಬಿಸ್ನೆಸ್ಗಳು ಮಾಡ್ತಾಯಿದ್ದೆ. ಆಯಿತಾ, ಮಾಡಿದ್ರು ಬಟ್ ಸೋಂಬೇರಿ ಬಿದ್ದೋಗಿದ್ದೆ. ಏನೇ ಮಾಡಿದ್ರು ಆ ಸೋಂಬೇರಿತನ ಅನ್ನೋದು ಆವರಿಸ್ಕೊಬಿಡ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ ನನಗೂ ಸೋಂಬೇರಿತನ ಆವರಿಸ್ಕೊಂಡಿತ್ತು, ಲೋ ಕಾನ್ಫಿಡೆನ್ಸ್ ಇತ್ತು. ಅದನ್ನೆಲ್ಲ ಬಿಟ್ಟು ಇಲ್ಲ, ನನ್ನ ಈ ಕೆಲಸ ಕಾರ್ಯಗಳನ್ನ ಬಿಟ್ಟು ನಾನು ಎಕ್ಸ್ಟ್ರಾ ಏನಾದರೂ ಮಾಡಬೇಕು, ನನ್ನ ಲೈಫಲ್ಲೇ ನನ್ನ ಪ್ಯಾಷನ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಾಗ ಯೂಟ್ಯೂಬ್ ಸ್ಟಾರ್ಟ್ ಆಗಿದ್ದು. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ ಆಯಿತಾ, ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಏನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಡ್ರಾಮಾಗಳಿಲ್ಲ ಆಯಿತಾ, ಡೈರೆಕ್ಟು ಬರೀ ರಿಯಲ್ ಟಾಕ್ಸ್. ನಿಮ್ಗೆ ಇಷ್ಟ ಆಗುತ್ತೆ. ಸುಮಾರು ಜನ ನನಗೆ ಮೆಸೇಜು ಮಾಡ್ತಾರೆ, ಕಮೆಂಟು ಮಾಡ್ತಾರೆ ಆಯಿತಾ. ಇದೇ ರೀತಿ ನಿಮ್ಮ ಲೈಫಲ್ಲೂ ಏನಾದ್ರು ಒಂದು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಬೇಸಿಕ್ನ ಫಿಕ್ಸ್ ಮಾಡ್ಕೊಂಡು ಬರಬೇಕು. ಫಿಕ್ಸ್ ಮಾಡಿಕೊಂಡಾಗ ನಮ್ಮ ಲೈಫು ಏನಂತಾರೆ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನನ್ನ ಬೆಳಗಿನ ಜಾವ ಆಯಿತಾ. ಇದನ್ನು ಫಿಕ್ಸ್ ಮಾಡಿಕೊಂಡೆ ಮತ್ತು ರಾತ್ರಿ ಹೊತ್ತು ಆನ್ ಟೈಮ್ ಮಲಗೋದಕ್ಕೆ ರೂಢಿ ಮಾಡಿಕೊಂಡೆ. ಅದು ರಾತ್ರಿ ಹೊತ್ತು ಏನು ಮಾಡ್ತಿದ್ದೆ, ರಾತ್ರಿ 12 ಗಂಟೆ, 1 ಗಂಟೆ, 1:30ವರೆಗೂ ಮೊಬೈಲ್ ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಈ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ 100% ಲೈಫು ಉದ್ಧಾರ ಆಗಲ್ಲ. ಆ್ಯಾವ್ರೇಜ್ ಪೀಪಲ್ ಮಧ್ಯದಲ್ಲ ನಾನು ಸೇರ್ಕೊಬಿಡ್ತೀನಿ. ಆ್ಯಾವ್ರೇಜ್ನ ಬಿಟ್ಟು ನಾನು ಒಂದು ಏನಂತಾರೆ ಒಂದು ಒಳ್ಳೆ ವ್ಯಕ್ತಿ ಆಗಬೇಕು, ನಾನು ಒಂದು ಅಚೀವ್ ಮಾಡಬೇಕು, ನನಗೆ ಈ ರೀತಿ ಆ್ಯಾವ್ರೇಜಾಗಿ ಬದುಕೋಕ್ಕೆ ಇಷ್ಟ ಆಗಲ್ಲ ಅಂದ್ಕೊಂಡಾಗ ನಾನು ಡಿಸೈಡ್ ಮಾಡಿದೆ, ಇಲ್ಲ ರಾತ್ರಿ ಹೊತ್ತು ನನ್ನ ಮಲಗೋ ಟೈಮಿಂಗ್ಸ್ನ ಚೇಂಜ್ ಮಾಡಬೇಕು ಅಂದ್ಕೊಂಡು ಆಯಿತಾ. ನಾನು ರಾತ್ರಿ
ಆಯಿತಾ. 10 ಗಂಟೆ ಒಳಗಡೆ ಮಲಗೋದಕ್ಕೆ ರೂಢಿ ಮಾಡಿಕೊಂಡೆ, ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳೋದಕ್ಕೆ ಇವಾಗ ಸ್ಟಾರ್ಟ್ ಮಾಡಿಕೊಂಡಾಗ ನನ್ನ 21 ದಿವಸ ಚಾಲೆಂಜಲ್ಲಿ ಫಸ್ಟು ಫಿಕ್ಸ್ ಮಾಡ್ಕೊಂಡಿದ್ದೆ ಇದು, ಬೆಳಿಗ್ಗೆ ಏಳೋದು ಬೇಗ, ರಾತ್ರಿ ಮಲಗೋದು ಬೇಗ. ಅವಾಗ ಮೈಂಡು ಪೀಸ್ಫುಲ್ ಆಯಿತು, ನಿದ್ದೆನೂ ಬರೋದಕ್ಕೆ ಏನಂತಾರೆ ಶುರು ಆಯಿತು. ಆಮೇಲೆ 4ನೇದು ಬಂದ್ಬಿಟ್ಟು ಆಯಿತಾ, ನನಗೆ ರಿಸಲ್ಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗೇನೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ 21 ದಿವಸದ ಚಾಲೆಂಜು. 21 ದಿವಸದ ಚಾಲೆಂಜಲ್ಲಿ ನನಗೆ ರಿಸಲ್ಟ್ಸು ಬೇಕಲ್ಲ, ರಿಸಲ್ಟ್ಸೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಆವಾಗ ಒಂದೊಂದೇ ರಿಸಲ್ಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಬಾಡಿ ಸ್ವಲ್ಪ ಫ್ಯಾಟ್ ಇದ್ದಿದ್ದು ಕರಗಕ್ಕೆ ಸ್ಟಾರ್ಟ್ ಆಯಿತು, ಬಾಡಿ ಫಿಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಒಂದು 4-5 ದಿವಸದಲ್ಲೇ ನನಗೆ ರಿಸಲ್ಟ್ಸು ಗೊತ್ತಾಯಿತು. ಮತ್ತು ಅದು ಏನು ಎನರ್ಜಿ ಕಳ್ಕೊಂಡಿದ್ದೆ, ಫೋಕಸ್ ಕಳ್ಕೊಂಡಿದ್ದೆ, ಕಾನ್ಫಿಡೆನ್ಸ್ ಇರಲಿಲ್ಲ ಲೈಫಲ್ಲಿ, ಅದೆಲ್ಲ ಮತ್ತೆ ರೀಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇದು ಕಂಪ್ಲೀಟಾಗಿ ನನ್ನ ಪರ್ಸ್ನಲ್ ರಿಸಲ್ಟ್ಸು. ನಿಮಗೂ ಆ ಥರ ರಿಸಲ್ಟ್ಸ್ ಬೇಕು, ನಾನು ಆ ಥರ ಚೇಂಜ್ ಆಗಲೇಬೇಕು ಅಂತ ಅಂದಾಗ ನೀವಲ್ಲಿ ಕಮೆಂಟ್ ಹಾಕಬೇಕು, ಐ ವಿಲ್ ಡೂ ಇಟ್ ಅಂತ. ಇಫ್ ಇನ್ ಕೇಸ್ ನೀವೇನಾದರೂ ಇಲ್ಲ ನನ್ನ ಲೈಫಲ್ಲಿ ಇನ್ನೂ ನಾನು ಏನಂತಾರೆ ಬೊಜ್ಜು ಕರಗಿಸ್ಬೇಕು, ನನ್ನ ಬಾಡಿನ ಬಿಲ್ಡ್ ಮಾಡ್ಕೋಬೇಕು, ಮಸಲ್ಸ್ ಗೇನ್ ಮಾಡಬೇಕು, ಮಸಲ್ ಲಾಸ್ ಮಾಡಬೇಕು ಅಥವಾ ಫ್ಯಾಟ್ ಲಾಸ್ ಮಾಡಬೇಕು, ಈ ರೀತಿ ನನಗೆ ಏನಂತಾರೆ ಇನ್ಸೆಕ್ಯೂರ್ಡ್ ಆಗಿ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಅಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ. ಫ್ಯಾಟ್ ಲಾಸ್ ಅವ್ರು ಯಾರು ಫ್ಯಾಟ್ ಲಾಸ್ ಕಡಿಮೆ ಮಾಡಬೇಕು ಅಥವಾ ನನ್ನ ಜೊತೆ ಏನಂತಾರೆ ಏನಾದರೂ ಬೇರೆ ರೀತಿ ಪ್ರಾಬ್ಲಮ್ಸ್ ಇತ್ತು ನಾನು ಮಾತಾಡಬೇಕು ಅಂತೇಳಿ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಬಿಟ್ಟು ನನ್ನ ಜೊತೆ ಮಾತಾಡ್ಬೋದು, ಅಥವಾ ಫ್ಯಾಟ್ ಲಾಸ್ಗೆ ಪರ್ಸ್ನಲ್ ಡಯಟ್ ತೊಗೋಬೋದು. ಅದು ಸೀರಿಯಸ್ ಆಗಿರೋರು ಮಾತ್ರ ನನಗೆ ಮೆಸೇಜ್ ಮಾಡಿ. ಸುಮ್ಮನೆ ಟೈಮ್ ಪಾಸ್ ಅಲ್ಲಿರೋರು ದಯವಿಟ್ಟು ನನಗೆ ಮೆಸೇಜ್ ಮಾಡಬೇಡಿ. ಸೀರಿಯಸ್ ಆಗಿ ನನ್ನ ಬಾಡಿನ ಚೇಂಜ್ ಮಾಡ್ಕೋಬೇಕು ಅಂದ್ಕೊಳ್ಳೋರು. ನನಗೆ ಅದು ಬಾಡಿ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು 21 ದಿವಸದಲ್ಲೇ. ನನಗೆ ಈ 21 ದಿವಸದಲ್ಲಿ ನನಗೆ 4-5 ದಿವಸದಲ್ಲೇ ಶುರು ಆಯಿತು ಬಾಡಿ ಚೇಂಜ್ ಆಗೋದಕ್ಕೆ. ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಒಂದು ಒಳ್ಳೆ ರಿಸಲ್ಟ್ ಸಿಕ್ತು. 10ನೇ ದಿವಸಕ್ಕೆ ಇನ್ನೂ ಬಾಡಿಯಲ್ಲಿ ಒಂಥರ ಎನರ್ಜಿ ಬಂತು. ಏನೋ ಒಂಥರ ಏನಂತಾರೆ ಐಸೈಟ್ ಇರುತ್ತಲ್ಲ, ಐಸೈಟಲ್ಲಿ ಒಂದು ಕ್ಲಾರಿಟಿ ಬಂತು. ಯಾವಾಗಲೂ ಡಲ್ ಆಗಿರೋ ಕಣ್ಣುಗಳು ಆಯಿತಾ, ಮೈಂಡಲ್ಲಿ ಏನೋ ಒಂಥರ ಓವರ್ ಥಿಂಕಿಂಗ್ ಇರೋದು ಅದೆಲ್ಲ ಕಡಿಮೆ ಆಯಿತು. ಇದಕ್ಕೆಲ್ಲ ಮೇಯ್ನ್ ಕಾರಣನೇ ಆಯಿತಾ, ನಾನು ಇವನ್ನೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದು, ಈ ದುರಭ್ಯಾಸಗಳನ್ನೆಲ್ಲ ಬಿಟ್ಟಿದ್ದು. ಈ ದುರಭ್ಯಾಸಗಳನ್ನೆಲ್ಲ ಬಿಟ್ಟಾಗ ಒಂದು ಒಳ್ಳೆ ಡಯಟ್ನ ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಾಗ ನನ್ನ ಲೈಫಲ್ಲಿ ಆ ಎನರ್ಜಿನೂ ಬಂತು ಆಯಿತಾ. ನಾನು ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ನಾನು ಹಿಂದುಳಿದಿದ್ದೆ ಅದರಲ್ಲೆಲ್ಲ ಮತ್ತೆ ನಾನು ಮುಂದೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಇನ್ನೊಂದೇನಾದರೂ ಅಚೀವ್ ಮಾಡಬೇಕು, ದೊಡ್ಡದಾಗಿ ಅಚೀವ್ ಮಾಡಬೇಕು ಅನ್ನೋ ಒಂದು ಆಸೆ ಬಂತು, ಆ ಉತ್ಸಾಹ ಬಂತು. ಬರೀ ಏನಂತಾರೆ 21 ದಿವಸದಲ್ಲಿ ಇಷ್ಟೆಲ್ಲ ಚೇಂಜ್ ಆಗ್ಬೋದು ಅಂತ ಹೇಳಿದ್ರೆ ನೀವು ಏಂತಕ್ಕೆ ಅದನ್ನು ಫಾಲೋ ಮಾಡಬಾರ್ದು ಆಯಿತಾ. ನನ್ನ ಲೈಫಲ್ಲೇ ನಾನು ಪರ್ಸ್ನಲ್ಲಾಗಿ ನನಗೆ ಚೇಂಜ್ ಆಗಿದೆ ಅಂತ ಹೇಳಿದ್ರೆ, ನನ್ನಿಂದ ನಾನು ಏನಂತಾರೆ ಇನ್ನೊಂದು 1000 ಜನ ಚೇಂಜ್ ಆದರು ಅಂತ ಹೇಳಿದ್ರೆ ನಾನು ಈ ಚಾನೆಲ್ ಮಾಡಿನೋ ನನಗೂ ಒಂಥರ ಏನಂತಾರೆ ಹೆಮ್ಮೆ ಆಗುತ್ತೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಬೇಕು, ಅದನ್ನು ಸ್ಕಿಪ್ ಮಾಡಬಾರ್ದು. ನೀವು ಅರ್ಧಂಬರ್ಧ ನೋಡ್ಕೊಂಡು ಏನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನಿಮ್ಮ ಲೈಫನ್ನು ಮುಡುಪಿಟ್ಟಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಟಾಗಿ ನಿಮ್ಮ ಲೈಫನ್ನು ಹಾಳು ಮಾಡ್ಕೊತಾ ಇದ್ದೀರಾ. ಇದು ನಾನು ಬರ್ಕೊಟ್ಬಿಡ್ತೀನಿ. ಯಾರೋ ಒಬ್ಬರು ನಿಮಗೆ ಅಟ್ಲೀಸ್ಟ್ ಈ ಯೂಟ್ಯೂಬ್ ಮೂಲಕ ನಿಮ್ಗೇನೋ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ, ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ದಾರಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು 100% ಕಾನ್ಸಂಟ್ರೇಟ್ ಇಟ್ಟು ನಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೇಕು. ಬದಲಾಯಿಸ್ಕೊಳ್ಳೋದು ಬಿಡೋದು ಎಲ್ಲ ನಿಮ್ಮ ಮೇಲೆ ಬಿಟ್ಟಿರೋದು. ನಾನು ಬದಲಾಗಲೇಬೇಕು ಅಂತ ಯಾರಿಗೂ ಫೋರ್ಸ್ ಮಾಡೋದಕ್ಕಾಗಲ್ಲ. ಅದೆಲ್ಲ ನಿಮ್ಮ ಕಂಪ್ಲೀಟ್ಲಿ ಲೈಫ್ ಡಿಸಿಷನ್ನು. ಇಷ್ಟೆಲ್ಲ ಆದಮೇಲೆ ನನಗೆ ಒಂದು ರಿಯಲೈಸ್ ಆಗಿದ್ದು 21 ದಿವಸ ರಿಯಲೈಸ್ ಆಗಿದ್ದೇನು ಅಂತ ಹೇಳಿದ್ರೆ ಆಯಿತಾ, ಮೋಟಿವೇಶನ್ನು ಯಾವತ್ತಿದ್ರೂ ಟೆಂಪ್ರವರಿ. ಅದನ್ನು ಆಯಿತಾ, ಮೋಟಿವೇಶನ್ನ ನಾವು ಆ್ಯಕ್ಷನ್ನಾಗಿ ತೊಗೊಂಡಾಗ ಮಾತ್ರ ನಮ್ಮ ಲೈಫಲ್ಲಿ ಏನಾದರೂ ಒಂದು ಚೇಂಜಸ್ ಆಗುತ್ತೆ ಅಥವಾ ಏನಾದರೂ ಒಂದು ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಹಿಂದುಳ್ಕೊಬಿಡ್ತೀವಿ. ಕೆಲವ್ರು ಏನು ಮಾಡ್ತಾರೆ, ಇವತ್ತಿಲ್ಲಿ ಒಂದು ಮೋಟಿವೇಶ್ನಲ್ ವೀಡಿಯೋ ಕೇಳ್ಬಿಟ್ಟು ಟಕ್ಕಂತ ಮತ್ತೆ ಏನಂತಾರೆ ಅವ್ರ ಹಳೆ ಚಾಳಿಗಳನ್ನ ಶುರು ಮಾಡ್ತಾರೆ. ಹಳೆ ಚಾಳಿಗಳಿತ್ತು ಅಂತ ಹೇಳಿದ್ರೆ ಆಯಿತಾ, ಹಳೆ ಚಾಳಿಗಳು ಎಂತಕ್ಕೆ ಶುರು ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಮೋಟಿವೇಶನ್ ಆಗಿ ತೊಗೊತಾ ಇದ್ದೀರಾ. ಅದನ್ನು ಕೇಳಿದ್ದನ್ನು ನಾವು ಆ್ಯಕ್ಷನ್ನಾಗಿ ಇಲ್ಲ ಇವತ್ತಿಂದ ನಾನು ಇದನ್ನು ಶುರು ಮಾಡ್ತೀನಿ ಅಂದ್ಬಿಟ್ಟು ನೀವು ಫಸ್ಟ್ ಸ್ಟೆಪ್ ತೊಗೊತೀರಲ್ಲ, ಅದು ನಿಜವಾದ ಆ ಮೋಟಿವೇಶನ್ಗೆ ಒಂದು ಅರ್ಥ ಬರೋದು. ಇಲ್ಲ ಅಂತ ಹೇಳಿದ್ರೆ ಮೋಟಿವೇಶನ್ ಆಗಿ ಉಳ್ಕೊಳ್ಳುತ್ತೆ, ಆ್ಯಕ್ಷನ್ನಾಗಿ ಕನ್ವರ್ಟ್ ಆಗಲ್ಲ, ನಿಮ್ಮ ಲೈಫನ್ನು ಕಂಪ್ಲೀಟಾಗಿ ಹಾಳಾಗುತ್ತೆ. ಮತ್ತು ನನಗೆ ಈ ರುಟೀನು ಮೇಯ್ನು ಏನು ಇದ್ರಲ್ಲಿ ಕಲ್ತ್ಕೊಂಡೆ ಅಂತ ಹೇಳಿದ್ರೆ ಅದೊಂಥರ ನನಗೆ ರಿಯಲ್ ಸ್ಟ್ರೆಂತ್ ಕೊಡ್ತದೆ. ಈ ರುಟೀನ್ ಫಾಲೋ ಮಾಡಿದ್ದಕ್ಕೆ, ಲೈಫಲ್ಲಿ ಅದೊಂದು ಡಿಸಿಪ್ಲಿನ್ ಅಂತ ಇಟ್ಕೊಂಡಿದ್ದಕ್ಕೆ, 21 ದಿವಸದ ಚಾಲೆಂಜಲ್ಲಿ ಡಿಸಿಪ್ಲಿನ್ ಅಂತ ಇಟ್ಕೊಂಡಿದ್ದಕ್ಕೆ ನನಗೆ ಏನೋ ಒಂಥರ ಅದು ರಿಯಲ್ ಸ್ಟ್ರೆಂತ್ ಕೊಡ್ತು. ಮತ್ತು ನಾನು ಏನಂತಾರೆ ಹಳೆ ಸ್ಟ್ರೆಂತ್ ಏನಿತ್ತು ಬಾಡಿಲಿ ಎಲ್ಲ ವೀಕ್ನೆಸ್ ಎಲ್ಲ ಆಗೋಗಿತ್ತಲ್ಲ, ವೀಕ್ನೆಸ್ ಎಲ್ಲ ಹೋಗಿ ಮತ್ತೆ ಸ್ಟ್ರೆಂತ್ ಬಂತು, ಆ ಫೋಕಸ್ಸು ಇಂಪ್ರೂವ್ ಆಯಿತು.
ಆಯಿತಾ. ಎಸ್ಪೆಷಲಿ ಆ ಫೋನ್ ಅಡಿಕ್ಷನಿಂದ ಆದಷ್ಟು ದೂರ ಉಳಿದೆ. ಇನ್ನೂ ಹೊಸ ಕೆಲಸಗಳ ಮೇಲೆ ನನಗೆ ಕಾನ್ಸಂಟ್ರೇಷನ್ ಬಂತು. ಇನ್ನೂ ಹೆಚ್ಚಾಗಿ ಬೇರೆ ಏನಾದರೂ ಮಾಡಬೇಕು, ಹೊಸ್ದಾಗಿ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಸ್ಟಾರ್ಟ್ ಆಯಿತು. ಇದೆಲ್ಲ ಯಾವುದರಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ 21 ದಿವಸದ ಈ ಚಾಲೆಂಜಲ್ಲಿ. ಇದು ನನ್ನ ಲೈಫಲ್ಲಿ ನಾನು ಚೇಂಜ್ ಮಾಡ್ಕೊಂಡಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನೀವು ಈ 21 ದಿವಸದ ಚಾಲೆಂಜ್ ತೊಗೊಂಡು ಐ ವಿಲ್ ಡೂ ಇಟ್ ಅಂತ ಕಮೆಂಟ್ ಹಾಕಿ ನನಗೆ ತಿಳಿಸ್ಬೇಕು ನೀವು. ಇದು ನನ್ನ ಕಂಪ್ಲೀಟ್ 21 ದಿವಸದ ಚಾಲೆಂಜು. ಇನ್ನು ನಿಮಗೆ ಕೊನೆಯದಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಫ್ಯಾಟ್ ಲಾಸ್ ಮಾಡಬೇಕು, ಅಥವಾ ನಾನು ನನ್ನ ಬೊಜ್ಜು ಕರಗ್ತಾನೆ ಇಲ್ಲ, ಜಿಮ್ ಮಾಡಿದೆ, ಯೋಗ ಮಾಡಿದೆ, ಏನೇ ಮಾಡಿದ್ರು ನನ್ನ ಬೊಜ್ಜು ಕರಗ್ತಿಲ್ಲ ಅನ್ನೋರು, ತೀರಾ ಸೀರಿಯಸ್ ಆಗಿರೋರು 10 ದಿವಸ ಬರೀ 10 ಜನಕ್ಕೆ ಮಾತ್ರ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ, ನನಗೆ ಹಿಂದೆನೇ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದಾರೆ. ಬಟ್ ನಾನು ಎಲ್ರಿಗೂ ರಿಪ್ಲೈ ಮಾಡಲ್ಲ. ಯಾರು ಸೀರಿಯಸ್ ಆಗಿದ್ದಾರೋ, ಯಾರು ಫ್ಯಾಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂಥವ್ರಿಗೆ ನಾನು ಪರ್ಸ್ನಲ್ ಡಯಟ್ ಕೊಡ್ತೀನಿ. ಅದನ್ನು ನೀವು ನನ್ನ ಲಿಂಕ್ ಪ್ರೆಸ್ ಮಾಡಿ ನನಗೆ ನೀವು ಕನೆಕ್ಟ್ ಆಗ್ಬೋದು. ಮತ್ತು ನನ್ನ ಜೊತೆ ಯಾರಾದರೂ ಡೈರೆಕ್ಟಾಗಿ ಮಾತಾಡಬೇಕು, ಅವರ ಪ್ರಾಬ್ಲಮ್ಸ್ಗಳನ್ನ ತಿಳಿಸ್ಕೋಬೇಕು, ಆ ಥರ ಏನಾದ್ರು ಇತ್ತು ಅಂತ ಹೇಳಿದ್ರೆ 1-on-1 ಸೆಷನ್ ಅಂತ ಮಾಡ್ತೀನಿ ನಾನು. ಅವ್ರ ಜೊತೆ ನಾನು ವಾಟ್ಸಪ್ಪಲ್ಲಿ ಒಂದು 30 ನಿಮಿಷ ದೀರ್ಘವಾಗಿ ಮಾತಾಡ್ತೀನಿ. ಅಲ್ಲಿ ಯಾವುದೇ ರೀತಿ ಜಡ್ಜ್ಮೆಂಟ್ ಮಾಡಲ್ಲ, ಆಯಿತಾ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಜೊತೆ ನೀವು ಮಾತಾಡಬಹುದು. ಇದು ಒಂದು ಚಾನ್ಸ್ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ಈ 21 ದಿವಸದ ಚಾಲೆಂಜಲ್ಲಿ ಏನನ್ನು ಮಿಸ್ ಮಾಡಬಾರ್ದು. ನಾನು ಏನೇನು ಮಾಡಿದೆ ಇದನ್ನೆಲ್ಲ ಕರೆಕ್ಟಾಗಿ ನೀವು ಜಸ್ಟ್ ಕಾಪಿ ಆ್ಯಂಡ್ ಕಟ್ ಕಾಪಿ ಥರ ಪೇಸ್ಟ್ ಥರ ನೀವು ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಅದು ಚೇಂಜ್ ಆಗಿಲ್ಲ ಅಂದರೆ ನನ್ನ ಹೆಸರು ಚೇಂಜೇ ಮಾಡಿಬಿಡಬೇಕಾದ್ರೆ ಫಸ್ಟ್ ಏನು ಹೇಳಿ, ಫೋನ್ ಅಡಿಕ್ಷನ್ನ ಬಿಡಬೇಕು, ನಮ್ಮ ಸ್ಲೀಪಿಂಗ್ ರುಟೀನ್ನ ಚೇಂಜ್ ಮಾಡಬೇಕು, ನಮ್ಮ ಡಯಟ್ನ ಚೇಂಜ್ ಮಾಡಬೇಕು, ಮತ್ತು ನಮ್ಮ ಲೈಫಲ್ಲಿ ಅದೊಂದು ಗೋಲ್ ಅಂತ, ಒಂದು ಗುರಿ ಅಂತ ಇಟ್ಕೊಂಡು, ಆಯಿತಾ, ನಮ್ಗೆ ಏನು ಕೆಲಸ ಇದೆ, ನಮಗೆ ಇಂಪಾರ್ಟೆಂಟ್ ಏನಿದೆಯೋ ಅದ್ರ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡಬೇಕು. ಈ ಲೇಝಿ ಮತ್ತು ಎನರ್ಜಿ ಇಲ್ದಿರೋ, ಈ ಕಾನ್ಫಿಡೆನ್ಸ್ ಇಲ್ದಿರೋ ಲೈಫ್ನ ನಾವು ಲೀಡ್ ಮಾಡಬಾರ್ದು. ಇದೇ ರೀತಿ ನಿಮಗೆ ಮೋಟಿವೇಶ್ನಲ್ಲು ರಿಯಾಲಿಟಿ ವೀಡಿಯೋಸ್ಗಳು, ಫಿಟ್ನೆಸ್ ವೀಡಿಯೋಗಳು ಬೇಕು ಅಂದಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.